ವಿಚಾರದ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಡಿಎಫ್ಒ ಆಗಿರುವಂತಹ ಪ್ರಭುಲಿಂಗ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಪ್ರಭುಗೌಡ ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಪ್ರಭುಗೌಡ. ಸರ್ ನನಗೆ ಏನಾಯ್ತು ಎಕ್ಸಾಕ್ಟ್ಲಿ ಇನ್ಸಿಡೆಂಟ್ ಯಾಕಾಯ್ತು ಅಂತ ಹೇಳ್ಬೋದಾ? ಇಲ್ಲ, ಏನಂದ್ರೆ ಕ್ಯಾಂಪಲ್ಲಿ ಯೂಸ್ವಲಿ ನಾವು ಎಷ್ಟೇ ಇದು ನಾವು ಪಳಗಿಸಿದ್ರು ಕೂಡ ಕುಮ್ಗಿದ್ರು ಆನೆಗಳು ಅದು ವೈಲ್ಡ್ ನೇಚರ್ ಇದ್ದೇ ಇರುತ್ತೆ. ಮತ್ತೆ ಇದು ಏನಂದ್ರೆ ಮೇಲ್ ಎಲಿಫೆಂಟ್ಸ್ ಕ್ಯಾಂಪಲ್ಲಿ ಇದ್ದಾಗ ಈ ಒಂದಕ್ಕೊಂದು ಜಗಾಡೋದು ಕಾಮನ್. ಅದು ನಿನ್ನೆ ಅದೇ ರೀತಿ ಊಟ ಮಾಡೋ ಟೈಮಲ್ಲಿ ಎರಡು ಪಕ್ಕದಲ್ಲಿ ನಿಂತ್ಕೊಂಡಿರೋದ್ರಿಂದ ಹತ್ತಿರದಲ್ಲಿ ನಿಂತ್ಕೊಂಡಿರೋದ್ರಿಂದ ಎರಡು ಜಗಳ ಸ್ಟಾರ್ಟ್ ಮಾಡುತ್ತೆ. ಅದು ಹಾಗೆ ಕಂಜನ್ ಆನೆ ಹೆದರ್ಕೊಂಡು ಮುಂದೆ ಹೋಗುತ್ತೆ, ಅದ್ರ ಹಿಂದೆ ಇದು ಫಾಲೋ ಮಾಡ್ಕೊಂಡು ಹೋಗುತ್ತೆ. ಸೊ ಜನರು ಅಲ್ಲಿ ಜಾಸ್ತಿ ಜನ ಮೇನ್ ರೋಡಲ್ಲಿ ಜನ ನೋಡಿದ ತಕ್ಷಣ ಅದು ಮತ್ತೆ ಏನೋ ಕಂಟ್ರೋಲ್ ಮಾಡ್ತಾನೆ, ಮೇಲಿರುವಂತ ಕಾವಡಿ ಅದನ್ನ ಕಂಟ್ರೋಲ್ ಮಾಡಿಬಿಟ್ಟು ವಾಪಸ್ ತಗೊಂಡ್ ಬರ್ತಾರೆ. ನಿನ್ನೆ ದೇವರ ದಯೆ ಸರ್ ಯಾರಿಗೂ ಏನೂ ಆಗ್ಲಿಲ್ಲ. ಬಟ್ ಪ್ರಶ್ನೆ ಇಲ್ಲಿ ಅಷ್ಟು ಈಸಿಯಾಗಿ ಆನೆಗಳು ಹೆಂಗೆ ಆಚೆ ಬಂದ್ವು, ಅವು ಇದ್ದಂತಹ ಜಾಗದಿಂದ ಅಲ್ಲಿ ಬೀಗ ಹಾಕೋ ಕೆಲಸ ಆಗಿರ್ಲಿಲ್ವಾ, ಕಬ್ಬಿಣದ ಸಲಾಕೆ ಇರ್ಲಿಲ್ವಾ, ಈ ತರ ಅನೇಕ ಪ್ರಶ್ನೆಗಳು. ಗೇಟು ಮುರಿದಿಲ್ಲ ಅಂತ ಹೇಳ್ತಾರೆ ಕೆಲವರೆಲ್ಲ ಅರಮನೆ ಆವರಣದಲ್ಲಿ. ಸೊ ಸಲೀಸಾಗಿ ಆನೆಗಳು ಆಚೆ ಬಂದಿದ್ದಾವೆ, ಅಲ್ಲಿ ಯಾರು ಕೂಡ ಬೀಗ ಹಾಕೋ ಕೆಲಸ ಬಾಗ್ಲ ಹಾಕೋ ಕೆಲಸ ಮಾಡಿರ್ಲಿಲ್ಲ ಅಂತ. ನಿಜನಾ ಅದು? ಇಲ್ಲ ಹಾಗಿರಲ್ಲ. ಊಟ ಮಾಡಿಸೋ ಟೈಮಲ್ಲಿ ಅದನ್ನ ಬಿಚ್ಕೊಂಡು ಇದರಿಂದ ಸರಪಳಿನ ಬಿಚ್ಕೊಂಡು ಊಟ ಮಾಡ್ಸಕ್ಕಂತ ಕರ್ಕೊಂಡು ಬಂದಿರ್ತಾರೆ. ಅವಾಗ ಅಕ್ಕಪಕ್ಕ ನಿಂತ್ಕೊಂಡಿದ್ದಾವೆ ಎರಡು ಆನೆಗಳು. ಅಕ್ಕಪಕ್ಕ ನಿಂತ್ಕೊಂಡಾಗ ಜಗಳ ಸ್ಟಾರ್ಟ್ ಆಗಿರೋದು. ಆಮೇಲೆ ಇದು ಗೇಟ್ ಮುರಿದು ಹೋಗಿಲ್ಲ ಯಾವುದನ್ನು, ಅದು ಬ್ಯಾರಿಕೇಡ್ ಹಾಕಿರ್ತಾರಷ್ಟೇ. ಬ್ಯಾರಿಕೇಡ್ ಅನ್ನ ತಳ್ಕೊಂಡು ಹೋಗಿದಾವೆ ಅಷ್ಟೇ, ಗೇಟ್ ಯಾವುದನ್ನು ಮುರಿದು ಹೋಗಿಲ್ಲ. ಮತ್ತೆ ಸಹಜವಾಗಿ ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಧನಂಜಯ ಆನೆಗೆ ಮದವೇರದಂತಹ ಲಕ್ಷಣ ಕಳೆದ 2-3 ದಿನಗಳಿಂದಿತ್ತು. ಇಷ್ಟಾದ್ರೂ ಕೂಡ ಎಲ್ಲಾ ಆನೆಗಳ ಜೊತೆಗೇನೆ ಆಹಾರ ಹಾಕೋ ಕೆಲಸವನ್ನು ಯಾಕೆ ಮಾಡ್ಬೇಕಾಗಿತ್ತು ಅಂತ ಕೆಲವರೆಲ್ಲ ಕೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ? ಇನ್ನು ಅದಕ್ಕೆ ಮದದ ಯಾವುದೇ ಲಕ್ಷಣಗಳು ನಮ್ಗೆ ಕಂಡು ಬಂದಿಲ್ಲ. ಮದ ಬಂದಿರೋ ಲಕ್ಷಣಗಳು ಯಾವುದೂ ಇಲ್ಲ. ಇಲ್ಲೇನಂದ್ರೆ ಅದು ಯೂಸ್ವಲಿ ಮೇಲ್ ಬಿಹೇವಿಯರ್ಸ್ ಅದೇ ತರ. ಅದಕ್ಕಾಗಿ ನಾವು 2 ಗಂಡಾನೆ ಮತ್ತೆ ಒಂದು ಹೆಣ್ಣಾನೆ ಹಾಕ್ತೀವಿ, ಯಾವಾಗ್ಲೂ ಜಗಳ ಮಾಡಬಾರ್ದು ಅಂತೇನೆ. ಸೊ ಅದೇ ರೀತಿ ನಿನ್ನೆ ಕೂಡ ಅದು ಎರಡು ಪಕ್ಕದಲ್ಲಿ ನಿಂತ್ಕೊಂಡಿರೋದ್ರಿಂದ ಈ ಸಮಸ್ಯೆ ಆಗಿದೆ. ಬಿಟ್ರೆ ಚಾಮುಂಡೇಶ್ವರಿ ಇದರಿಂದ ಯಾವುದೇ ಘಟನೆಗಳು ಏನು ಅನಾಹುತಗಳು ಆಗಿಲ್ಲ. ಸೊ ಅದನ್ನೆಲ್ಲ ಇದನ್ನ ಮಾಡಕ್ ಕೂಡ ಏನು ಕಂಟ್ರೋಲ್ ಮಾಡಕ್ ನಮ್ಮ ಡಾಕ್ಟರ್, ವೆಟರ್ನರಿ ಡಾಕ್ಟರ್ ಮತ್ತೆ ಅದಕ್ಕೆಲ್ಲ ನಾವು ಸನ್ನದ್ಧರಾಗೇ ಇರ್ತೀವಿ. ಅವ್ರು ಯಾವುದೇ ತೊಂದರೆ ಆಗಿಲ್ಲ. ನಮ್ಮ ಕಾವಾಡಿ ಮಾವುತನು ಅದನ್ನ ಸಿಚುವೇಶನ್ ನ ಇಮಿಡಿಯೇಟ್ ಅದನ್ನ ಕಂಟ್ರೋಲ್ ಮಾಡಿ ವಾಪಸ್ ತಗೊಂಡು ಬಂದಿದ್ದಾರೆ. ರೈಟ್ ಸರ್, ರೈಟ್. ಧನ್ಯವಾದ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದಕ್ಕೆ. ಇದು ಡಿಎಫ್ಒ ಪ್ರಭುಗೌಡ ಅವರ ರಿಯಾಕ್ಷನ್ ಆಗಿತ್ತು. ಸೊ ಧನಂಜಯ ಆನೆಗೆ ಮದವೇರದಂತಹ ಲಕ್ಷಣ ನಮಗಂತೂ ಇಲ್ಲಿ ತನಕ ಕಂಡು ಬಂದಿರಲಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಸ್ಥಳೀಯರು ಹೇಳ್ತಾ ಇರೋದು ಬೇರೆ ಇದೆ.